ನಾವು SHG ಪ್ರೊಫೈಲ್ನಲ್ಲಿ ಸೇವಿಂಗ್ ಡೀಟೇಲ್ಸನ್ನು ಹೇಗೆ ಎಂಟ್ರಿ ಮಾಡೋದು ನೋಡೋಣ. ಸೇವಿಂಗ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಈ ಥರದ ಪರದೆ ತೆರೆದುಕೊಳ್ತದೆ. ಮೀಟಿಂಗ್ ಫ್ರೀಕ್ವೆನ್ಸಿ ವೀಕ್ಲಿನ ಫಾರ್ಟ್ನೈಟ್ಲಿಯ ಮಂತ್ಲಿಯ. ನಾವು ವೀಕ್ಲಿ ಎಂಟ್ರಿ ಮಾಡಿದ್ದೀವಿ. ಮೀಟಿಂಗ್ ಡೇ ಇಲ್ಲಿ ಡ್ರಾಪ್ ಡೌನಲ್ಲಿ ನಮಗೆ ಡೇಸ್ ಬರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡಬೇಕು. ಕಂಪಲ್ಸರಿ ಸೇವಿಂಗ್ ಫ್ರೀಕ್ವೆನ್ಸಿ, ಕಂಪಲ್ಸರಿ ಸೇವಿಂಗ್ ವೀಕ್ಲಿ ಮಾಡ್ತೀವೋ 15 ಡೇಸ್ಗೆ ಒಂದು ಸಲ ಮಾಡ್ತೀವೋ ತಿಂಗಳಿಗೆ ಒಂದು ಸಲ ಮಾಡ್ತೀವೋ ಅದನ್ನು ಈಗ ಎಂಟ್ರಿ ಮಾಡಬೇಕು. ಇಲ್ಲಿ ನಾವು ಮಂತ್ಲಿ ಎಂಟ್ರಿ ಮಾಡಿದ್ದೀವಿ. ಕಂಪಲ್ಸರಿ ಸೇವಿಂಗ್ ಅಮೌಂಟ್ ಪರ್ ಮೆಂಬರ್, ಒಬ್ಬ ಸದಸ್ಯರಿಗೆ ಕಂಪಲ್ಸರಿ ಸೇವಿಂಗ್ ಎಷ್ಟು ಅಮೌಂಟನ್ನು ನಾವಲ್ಲಿ ಹಾಕಬೇಕಾಗತ್ತೆ. ಕಂಪಲ್ಸರಿ ಸೇವಿಂಗ್ ಇಂಟ್ರೆಸ್ಟ್ ರೇಟ್ 0 ಇದೆ. ವಾಲಂಟ್ರಿ ಸೇವಿಂಗ್ ಆ SHGಯಲ್ಲಿ ವಾಲಂಟ್ರಿ ಸೇವಿಂಗ್ ಇದ್ದರೆ ಎಸ್ ಕೊಡಬೇಕು, ಇಲ್ಲವಾದರೆ ನೋ ಕೊಟ್ಟು ಡಾಟಾನ ನಾವು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡಾಟಾನ ಸೇವ್ ಮಾಡಬೇಕು. ನಂತರ ಬರುವಂಥದ್ದು ಅಡ್ರೆಸ್. SHGಯ ಅಡ್ರೆಸ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು. ನಂತರ ಅಡ್ರೆಸ್ಸನ್ನು ನಾವಿಲ್ಲಿ ಟೈಪ್ ಮಾಡಬೇಕು. SHG ಯಾವ ಲೊಕೇಶನಲ್ಲಿದೆ ಆ ಅಡ್ರೆಸ್ಸನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಹಾಗೆ ಗ್ರಾಮ ಪಂಚಾಯತ್, ಇಲ್ಲಿ ನಮಗೆ ಗ್ರಾಮ ಪಂಚಾಯತ್ ಡ್ರಾಪ್ ಡೌನಲ್ಲಿ ಬರುತ್ತೆ. ಹಾಗೆ ವಿಲೇಜ್, ಯಾವ ವಿಲೇಜಲ್ಲಿ SHG ಇದೆ ಅನ್ನೋದನ್ನು ನಾವು ಎಂಟ್ರಿ ಮಾಡಿ ಸೇವ್ ಮಾಡಬೇಕು. ಡಾಟಾ ಸಕ್ಸಸ್ಫುಲಿಯಾಗಿ ಸೇವ್ ಆಗುತ್ತೆ. ನೆಕ್ಸ್ಟ್ ಮೋರ್ ಡೀಟೇಲ್ಸಲ್ಲಿ ಐಡೆಂಟಿಫಿಕೇಷನ್ ಆಫ್ ದ ಬುಕ್ ಕೀಪರ್. SHGಯಲ್ಲಿ ಬುಕ್ ಬರೆಯೋದು SHG ಅವರ ಅಥವಾ ಹೊರಗಿನವರ. ಎಸ್ ಆದರೆ ಇಂಟರ್ನಲ್, ಹೊರಗಿನವರು ಬರೋದಾದರೆ ಎಸ್ ಎಕ್ಸ್ಟರ್ನಲ್ ಕೊಡಬೇಕು. ಇಲ್ಲಿ ಎಸ್ ಇಂಟರ್ನಲ್ ಕೊಟ್ಟಿದ್ದೀವಿ. ಬುಕ್ ಕೀಪರ್ ನೇಮ್ ಅಲ್ಲಿ ಡ್ರಾಪ್ ಡೌನಲ್ಲಿ ಬರುತ್ತೆ, ಸೆಲೆಕ್ಟ್ ಮಾಡಬೇಕು. ಹಾಗೆ ಬುಕ್ ಕೀಪರ್ ಫೋನ್ ನಂಬರನ್ನು ಎಂಟ್ರಿ ಮಾಡಬೇಕು. ಹಾಗೆ SHG ಪ್ರೈಮರಿ ಲೈವ್ಲಿಹುಡ್, ಸೆಕೆಂಡ್ರಿ ಲೈವ್ಲಿಹುಡ್ ಏನಾದರೂ ಮಾಡಿದರೆ, ಆ್ಯಕ್ಟಿವಿಟೀಸ್ ಮಾಡಿದರೆ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಡ್ರಾಪ್ ಡೌನಲ್ಲಿ ಬರುವಂತಹ ಆಪ್ಷನ್ಗಳಲ್ಲಿ ನಾವೀಗ ಏನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ SHG ಅವರು ಅದನ್ನು ನಾವು ಎಂಟ್ರಿ ಮಾಡಬೇಕು. ಟೆನ್ಯೂರ್ ಆಫ್ ಎಲೆಕ್ಟೆಡ್ ಆಫೀಸ್ ಬೇರಿಯರ್ಸ್ ಅಂದರೆ ಆಫೀಸ್ ಬೇರಿಯರ್ಸ್ ಏನು ಪ್ರತಿನಿಧಿಗಳಿರ್ತಾರೋ, ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅಂತ ಏನು ಆಯ್ಕೆ ಮಾಡ್ತೀವಿ ಅವರ ಅವಧಿ, ಎಷ್ಟು ಅವಧಿಗೆ ಅವರು ಎಲೆಕ್ಟೆಡ್ ಆಗಿದ್ದಾರೆ, 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಅದನ್ನು ಎಂಟ್ರಿ ಮಾಡಬೇಕು. ನಂತರ SHG ರೆಸೊಲ್ಯೂಷನ್ ಕಾಪಿಯನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಿ ಸೇವ್ ಕೊಡಬೇಕು. ಧನ್ಯವಾದಗಳು.